ಈಗ ಹೊಸದಾಗಿ ಒಂದು ಅವ್ರ ಲೈಫಲ್ಲಿ ಎಂಟ್ರಿ ಕೊಟ್ಟಿರೋದು ಎಜುಕೇಷನ್. ಅದು ತುಂಬ ಸೀರಿಯಸ್ ಆಗಿ ತುಂಬ ಸ್ಟರ್ನ್ ಆಗಿ ನಾವು ಶುರು ಮಾಡಿಕೊಂಡ್ರೆ ಬರ್ತಾ ಸ್ಟಾರ್ಟ್ ಲೂಸಿಂಗ್ ಇಂಟ್ರೆಸ್ಟ್ ಇನ್ ಸ್ಟಡೀಸ್. ಅದು ಬಿಟ್ಟು ಗ್ರೇಡ್ 1ಗೆ ನನ್ನ ಮಗನ ಜಾಯಿನ್ ಮಾಡಿಸಿದ್ದೀನಿ. ನನ್ನ ಕ್ವಶನ್ ರಿಗಾರ್ಡಿಂಗ್ ಯೂನಿಫಾರ್ಮ್ ಏನಂತ ಅಂತಂದರೆ ಟ್ರ್ಯಾಕ್ ಶೂಟ್ ಆ್ಯಕ್ಚುಲಿ ಥ್ಯಾಂಕ್ ಯು. ಟೈಮ್ ಐತೆ ಯಾಕಂದರೆ ಸ್ಕೂಲು ಮತ್ತು ಕಾಲೇಜು ಎಲ್ಲ ಇವಾಗ ಆಫೀಸು ಅದು ಇದು ಅಂತ ಬಟ್ ಮಕ್ಳಿಗೆ ಮನೇಲೆಲ್ಲ ಹೇಳ್ಕೊಟ್ಟಾಗ ನಮಗೂ ಅನಿಸ್ತಿತ್ತು ಇವೆಲ್ಲ ಇವಾಗ ಮತ್ತೆ ಹೋಗ್ಬಿಟ್ಟಿದ್ದೀವಲ್ವ ನಾವು ಅಂತ ತುಂಬ ಖುಷಿ ಆಯಿತು. ಒಂಥರ ನಮ್ಮದು ಹಳೆ ನೆನಪೆಲ್ಲ ಆಯಿತು. ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಮಕ್ಳ ಜೊತೆ ನಾವು ಮಕ್ಕಳಾಗಿ ಮಾರ್ನಿಂಗಿಂದ ಆಟ ಆಡ್ಕೊಂಡು ಬಂದಿದ್ದೆಲ್ಲ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು. ಅದೇ ಇದು ಇವತ್ತು ದಿವಸ ನೋಡಿ ಬಟ್ ಅಲ್ಲಿ ಆಟ ಆಡಿಸಿದ ಆಟ ಪೇರೆಂಟ್ಸ್ ಜೊತೆಲಿ ನಾವೆಲ್ಲ ಚಿಕ್ಕ ಮಕ್ಕಳಲ್ಲಿ ಆಟ ಆಡಿ ನಮ್ಮ ಪೇರೆಂಟ್ಸ್ ಜೊತೆ ಆಟ ಆಡಿರೋದು ತುಂಬ ಖುಷಿ ಇದೆ. ಮತ್ತು ಇನ್ನೊಂದು ಮಕ್ಕಳು ಖುಷಿಯಾಗಿದೆ. ಇವತ್ತೆಲ್ಲ ಪೇರೆಂಟ್ಸ್ ಬಂದಿರೋದಕ್ಕೆ ಅವ್ರ ಖುಷಿನೇ ತಡೆಯೋಕ್ಕಾಗ್ತಿಲ್ಲ. ಥರ ಸರ್ಪ್ರೈಸ್ ಆಗೋಗಿದೆ. ತುಂಬ ಖುಷಿ ಆಯಿತು. ಥ್ಯಾಂಕ್ಸ್ ಆಯಿತು ಮೇಡಮ್. ಆ್ಯಕ್ಚುಲಿ ನನಗೆ ಫಸ್ಟ್ ಟೈಮ್ ಪೇರೆಂಟ್ಸ್ ಮೀಟಿಂಗ್ ನ್ಯೂ ಸ್ಟೂಡೆಂಟ್ ಸೈಡ್ ಮಕ್ಕಳು, ಹಾಗಾಗಿ ಖುಷಿ ಆಯಿತು. ನನಗೆ ಫಸ್ಟು ಕನ್ಫ್ಯೂಷನ್ಸ್ ಇತ್ತು, ಹೆಂಗೋ ಏನು ಅಂದ್ಬಿಟ್ಟು ಭಯನೂ ಇತ್ತು. ಹಾಗಾಗಿ ಆಟ ಎಲ್ಲ ಆಡಿಸಿ ತುಂಬಾ ಖುಷಿ ಆಯಿತು. ನನ್ನ ಮಗಳು ಖುಷಿ ಆಗಿದ್ದಾಳೆ ಮೇಡಮ್. ಥ್ಯಾಂಕ್ ಯು. ಅಂದರೆ ನಮಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಬಾಲ್ಯದ ದಿನಗಳ ನೆನಪಾಯಿತು. ಯಾಕೆಂದರೆ ನಾವು ಓದಿದ್ದೆಲ್ಲ ಕನ್ನಡ ಮೀಡಿಯಮ್ಮೇ. ಈಗ ನಮ್ಮ ಟೀಚರ್ಸು ಯಾವ ರೀತಿ ಹೇಳ್ಕೊಡ್ತಿದ್ರು ಅದೆಲ್ಲ ತುಂಬ ನೆನಪಾಯಿತು. ನಮ್ಮ ಟೀಚರ್ಸ್ ಎಲ್ಲ ನೆನಪಾದರು. ಸೊ ಥ್ಯಾಂಕ್ಸ್, ಅವನ್ನೆಲ್ಲ ನೆನಪು ಮಾಡಿದ್ದಕ್ಕೆ ಒಂದ್ಸಲ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಅದೇ ಖುಷಿ ಆಯಿತು. ಅಂದರೆ ಅಷ್ಟು ದೊಡ್ಡ ಸ್ಕೂಲು, ನಮ್ಮ ಮಕ್ಕಳು ತುಂಬ ಇದ್ದಾರೆ, ಎಲ್ಲಿ ಓಡಾಡ್ತಾರೆ, ಎಲ್ಲಿ ಕುತ್ಕೋತಾರೋ, ನಮಗೆ ಒಂಥರ ಅಲ್ಲಿ ದೂರದಿಂದ ಬಿಟ್ಟು ಹೋಗುವಾಗ ಹಂಗೆ ಅನ್ನಿಸ್ತಿತ್ತು. ಬಟ್ ಈಗ ಒಳಗಡೆ ಬಂದು ಇದೆಲ್ಲ ನೋಡಿದ ಮೇಲೆ ಇವರು ಎಲ್ಲ ಹ್ಯಾಪಿಯಾಗಿರ್ತಾರೆ, ಎಲ್ಲರೂ ಕ್ಲೋಸ್ ಆಗಿರ್ತಾರೆ ಅನ್ನೋದು ಒಂದು ನಂಬಿಕೆ. ಜೊತೆಗೆ ನನಗೂ ಎಲ್ಲ ಹಳೆಯದೆಲ್ಲ ನೆನಪು ಇವತ್ತು ತುಂಬ ಆಯಿತು. ಕ್ಲಾಸು ಬೋರ್ಡೆಲ್ಲ ನೋಡಿ ತುಂಬ ವರ್ಷಗಳೇ ಆಗೋಯ್ತು. ಊಟ ಆದಮೇಲೆ ಲಂಚ್ ಮುಗಿದು ನಾವು ಕನ್ನಡ ಮೀಡಿಯಮ್ಮೇ. ಮಧ್ಯಾಹ್ನ ಆದಮೇಲೆ ನಾವು ಮೇಡಮ್ ಎವ್ರಿಡೇ ಒಂದು ಕತೆ ಹೇಳೋದು ಮೇಡಮ್. ಡೈಲಿ ಒಂದೊಂದು ಕತೆ ಸ್ಟೋರಿ ಹೇಳೋದು The live classes which we saw now, we got to know how our students or our children are performing in school. It's a good thing from our side, because we got to know that how our students is performing in the schools. So till now, because since this is the first month we have joined this school, so I'm very happy about the school. And coming to the safety side, we are taking all the precautionary actions. That is a very good thing. Thank you so much for all these things. Your efforts are much appreciated. Thank you so much. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಟು ಆಲ್ ದಿ ಟೀಚರ್ಸ್. ನನಗೆ ನೋಡಬೇಕು ಅಂತ ಆಸೆ ಇತ್ತು. ಅದೇ ಕ್ಲಾಸಲ್ಲಿ ಹೇಗೆ ನಡೀತಾ ಇದೆ, ಹೇಗೆ ಟೀಚ್ ಮಾಡಿ ನೋಡಬೇಕು ಅಂತ. ಥ್ಯಾಂಕ್ ಯು. ನಿಮಗೆಲ್ಲ ಮಕ್ಕಳು ಟೀಚರ್ಸ್ ಯಾರು ನೋಡಿದ್ದಾರೆ, ಚೆನ್ನಾಗಿ ಹೇಳ್ಕೊಡ್ತೀರಾ, ಅದನ್ನೇ ಕೊಡ್ತೀವಿ. ನಮ್ಮ ಮಕ್ಕಳನ್ನ ಅಲ್ಲಿ ಕಡೆ ಕಳಿಸಿರ್ತೀವಿ, ನೀವು ಅವ್ರ ಜವಾಬ್ದಾರಿ ಬಿಟ್ಟು ಸೇರಿದ್ದು ಅವ್ರಿಗೆ ಸೇರಿರ್ತೀವಿ. ಎಲ್ಲ ಮಕ್ಕಳು ಇಲ್ಲಿರೋರ್ಗೂ ಒಂಚೂರು ಕ್ವಶನ್ಸ್ ಕೇಳಿದ್ರು, ಇಲ್ಲಿರೋರ್ಗೂ ಒಂಚೂರು ಕ್ವಶನ್ಸ್. ಓಕೆ ಫೈನ್. Now ಬಂದಾಗ enjoyment like a fun activities but now ಅಂದ್ರೆ it is like something very new for me coming for third time also and I'm expecting a lot
We're still looking forward. ನನ್ನ ಹೆಸರು ಪುಷ್ಪಲತಾ. ನನ್ನ ಮಕ್ಕಳು ಮುಂಚೆ ಬೇರೆ ಸ್ಕೂಲಲ್ಲಿ ಹೋಗ್ತಿದ್ರು. ಸೊ ಈ ವರ್ಷ ಚೇಂಜ್ ಮಾಡೋಣ ಅಂದ್ಬಿಟ್ಟು ನನ್ನ ಮನೆ ಹತ್ರ 10th ಚೇಂಜ್ ಮಾಡಿದೆ. ನನ್ನ ಮಗನಿಗೆ ತುಂಬ ಇಷ್ಟ ಆಯಿತು ಈ ಸ್ಕೂಲಲ್ಲಿ ಅಕಾಡೆಮಿಕ್ಸ್ ಜೊತೆ ಒಳ್ಳೆ ಸಂಸ್ಕಾರನೂ ಸಹ ಕಲಿಸ್ತಾ ಇದ್ದಾರೆ. ಸೊ ಆಲ್ಮೋಸ್ಟ್ ಈ ತಾವರೆಕೆರೆ ನಿಯರ್ ಬೈ ದಿ ಬೆಸ್ಟ್ ಸ್ಕೂಲ್ ಅಂತಂದರೆ CBSE ವೈಸ್ ಅಂತ ನಮಗೆ ಅಕಾಡೆಮಿಕ್ಸ್ ಜೊತೆ ಬೆಸ್ಟ್ ಸಂಸ್ಕಾರನೂ ಇಂಪಾರ್ಟೆಂಟ್ ಆಗುತ್ತೆ. ಮನೆಯಲ್ಲಿ ಹೇಗೆ ಮಾತಾಡ್ತೀವಿ ಬಟ್ ಊಟನೂ ನಮಸ್ಕಾರ ಮಾಡಿ ತಿನ್ನಿಸ್ತಾರೆ, ಭಗವದ್ಗೀತೆ ಶ್ಲೋಕಗಳು ಹೇಳ್ಕೊಡ್ತಾರೆ. ನನ್ನ ಮಗ ಬಂದು ಹೇಳಿದಾಗ ತುಂಬಾ ಖುಷಿ ಆಯಿತು. ಪರವಾಗಿಲ್ಲ, ನಾವಂತೂ ಹೇಳ್ಕೊಡೋ ಶ್ಲೋಕಗಳು ಆಗಲ್ಲ, ಅಟ್ಲೀಸ್ಟ್ ಟೀಚರ್ಸ್ ಆದರೂ ಹೇಳ್ಕೊಡ್ತಿದ್ದಾರಲ್ಲ, ನಾನು ನಿಜವಾಗ್ಲೂ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೊ ಮಚ್.